ಮಿತ್ರರೇ ನಮಸ್ಕಾರ. ಮಿತ್ರರೇ, ಸದ್ಯ ಈ ದೇಶದಲ್ಲಿ ಸುಪ್ರೀಂ ಕೋರ್ಟ್ನ ಬಗ್ಗೆ ಭಾರಿ ಚರ್ಚೆ ನಡೀತಾ ಇದೆ. ಕೆಲವರಿಗಂತೂ ಇತ್ತೀಚಿನ ದಿನಗಳಲ್ಲಿ ಸುಪ್ರೀಂ ಕೋರ್ಟ್ ಬಗ್ಗೆ ವಿಪರೀತವಾಗಿ ಭಕ್ತಿ ಬಂದುಬಿಟ್ಟಿದೆ. ಸುಪ್ರೀಂ ಕೋರ್ಟ್ನ ತೀರ್ಪನ್ನು ಯಾರಾದರೂ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯವಾ? ಈ ದೇಶದಲ್ಲಿ ಸುಪ್ರೀಂ ಕೋರ್ಟೇ ಅಂತಿಮ, ಹೀಗೆಲ್ಲ ಕೆಲವರು ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಮಿತ್ರರೇ, ನಿಮಗೆ ನೆನಪಿರಲಿ, ಕೆಲವೇ ದಿನಗಳ ಹಿಂದೆ ಅಥವಾ ಕೆಲವೇ ತಿಂಗಳ ಹಿಂದೆ ಇವರುಗಳು ಕೂಡ ಸುಪ್ರೀಂ ಕೋರ್ಟ್ನ ತೀರ್ಪನ್ನು ನಾವು ಒಪ್ಪೋದಿಲ್ಲ, ಹಾಗೆಲ್ಲ ತೀರ್ಪು ಕೊಡೋದಕ್ಕೆ ಹೇಗೆ ಸಾಧ್ಯ, ಇದೆಲ್ಲ ಸಂವಿಧಾನಕ್ಕೆ ವಿರುದ್ಧವಾಗಿದೆ, ಹೀಗೆಲ್ಲ ಹೇಳದಂಥವ್ರೆ. ಆದರೆ ಇವರಿಗೆ ದಿಢೀರಂತ ಸುಪ್ರೀಂ ಕೋರ್ಟ್ನ ತೀರ್ಪಿನ ಬಗ್ಗೆ ಬಹಳ ಭಕ್ತಿ ಬಂದ್ಬಿಟ್ಟಿದೆ, ಬಹಳ ನಂಬಿಕೆ ಬಂದ್ಬಿಟ್ಟಿದೆ. ಇದಕ್ಕೆಲ್ಲ ಕಾರಣ ಆಗಿರೋದೇನೋ ಕೇಳಿದ್ರೆ BJPಯ ಸಂಸದ ನಿಶಿಕಾಂತ್ ದುಬೆ ಕೊಟ್ಟಂತಹ ಸ್ಟೇಟ್ಮೆಂಟ್. ಸುಪ್ರೀಂ ಕೋರ್ಟ್ನ ಬಗ್ಗೆ ನಿಶಿಕಾಂತ್ ದುಬೆ ಒಂದಷ್ಟು ಆಕ್ಷೇಪಾರ್ಹ ಟಿಪ್ಪಣಿಯನ್ನು ಮಾಡಿದ್ರು. ಅದು ಇಡೀ ದೇಶದಲ್ಲಿ ಪರ ವಿರೋಧ ಚರ್ಚೆಯನ್ನು ಹುಟ್ಟುಹಾಕಿದೆ. ಮಿತ್ರರೇ, ನಿಶಿಕಾಂತ್ ದುಬೆ ಅವರ ಒಂದಷ್ಟು ಮಾತನ್ನು ನಾನು ಕೂಡ ಒಪ್ಪೋದಿಲ್ಲ. ಅದು ನಮ್ಮ ವ್ಯವಸ್ಥೆಗೆ ವಿರುದ್ಧವಾದಂಥ ಹೇಳಿಕೆ, ಅದನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ನಿಶಿಕಾಂತ್ ದುಬೆ ಅವರ ಈ ಒಂದು ಸ್ಟೇಟ್ಮೆಂಟ್ನಿಂದಾಗಿ ಗೊತ್ತೋ ಗೊತ್ತಿಲ್ಲದೆಯೋ INDIA ಕೂಟದ ಅನೇಕ ನಾಯಕರು ಒಂದು ಟ್ರ್ಯಾಪ್ಗೆ ಸಿಕ್ಕಾಕೊಂಡಿದ್ದಾರೆ, ಒಂದು ಬಲೆಗೆ ಬಿದ್ದಿದ್ದಾರೆ. ಮುಂದೆ ಈ ವಕ್ಫ್ ಕಾನೂನು ವಿಚಾರವಾಗಿ ಸುಪ್ರೀಂ ಕೋರ್ಟ್ ಏನೋ ಒಂದು ತೀರ್ಪನ್ನು ಕೊಡುತ್ತಲ್ಲ, ಆ ಸಂದರ್ಭದಲ್ಲಿ ಕೆಲವರು ಅದನ್ನು ವಿರೋಧ ಮಾಡೋದಕ್ಕೂ ಆಗದೆ ಒಪ್ಕೊಳ್ಳೋದಕ್ಕೂ ಆಗದೆ ಒಂದು ಸಂಕಷ್ಟಕ್ಕೆ ಸಿಕ್ಕಾಕೊಳ್ಳುವಂತಹ ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ. ಗೊತ್ತೋ ಗೊತ್ತಿಲ್ಲದೆಯೋ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ನಿಶಿಕಾಂತ್ ದುಬೆ ಬಹಳ ದೊಡ್ಡ ಲಾಭವನ್ನು ಮಾಡಿಕೊಟ್ಟಿದ್ದಾರೆ. ಇನ್ನೊಂದು ಕಡೆ ನಿಶಿಕಾಂತ್ ದುಬೆ ಅವರ ಸ್ಟೇಟ್ಮೆಂಟ್ ಬಗ್ಗೆ ಸುಪ್ರೀಂ ಕೋರ್ಟ್ ಕೂಡ ಅಸಮಾಧಾನಗೊಂಡಿರುವಂತದ್ದು ಎದ್ದು ಕಾಣ್ತಾ ಇದೆ. ಅದರ ಬಗ್ಗೆ ನ್ಯಾಯಾಧೀಶರು ಕೂಡ ಪರೋಕ್ಷವಾಗಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಇನ್ನೊಂದು ಕಡೆ ನ್ಯಾಯಾಂಗ ನಿಂದನೆಯ ಕೇಸನ್ನು ದಾಖಲಿಸಿ ನಿಶಿಕಾಂತ್ ದುಬೆ ಅವರನ್ನು ಸಿಕ್ಕಾಕ್ಸೋದಕ್ಕೂ ಕೂಡ ಒಂದು ಪ್ರಯತ್ನ ನಡೀತಾ ಇದೆ. ಒಂದು ವೇಳೆ ಹಾಗಾಗಿದ್ದೇ ಆದರೆ ನಿಶಿಕಾಂತ್ ದುಬೆ ಜೈಲಿಗೆ ಹೋದರೂ ಕೂಡ ಆಶ್ಚರ್ಯ ಇಲ್ಲ. ನಮ್ಮ ಕಾನೂನಿನಲ್ಲಿ ಅದಕ್ಕೂ ಕೂಡ ಅವಕಾಶ ಇದೆ. ಇದೆಲ್ಲ ಚರ್ಚೆ ನಡೀತಿರುವಂತಹ ಸಂದರ್ಭದಲ್ಲೇ ಈ ಹಿಂದೆ ಇಂದಿರಾ ಗಾಂಧಿ ಅವರು ಕೋರ್ಟ್ನ ಜಡ್ಜ್ ವಿರುದ್ಧವಾಗಿ ಮಾತನಾಡಿದಂತಹ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಕೂಡ ಬಹಳ ವೈರಲ್ ಆಗ್ತಾ ಇದೆ. ಇಂದಿರಾ ಗಾಂಧಿ ಕೂಡ ಕೋರ್ಟ್ನ ನ್ಯಾಯಾಧೀಶರನ್ನು ಟೀಕೆ ಮಾಡಿದರು. ಹಾಗೆ ಸಂಸತ್ನ ಒಳಗೆ ನಿಂತ್ಕೊಂಡು ಅರುಣ್ ಜೇಟ್ಲಿ ಅವರು ಕೋರ್ಟ್ನ ನ್ಯಾಯಾಧೀಶರ ತೀರ್ಪನ್ನು ಟೀಕಿಸಿದ್ದು ಕೂಡ ಈಗ ಬಹಳ ಸದ್ದು ಮಾಡ್ತಾ ಇದೆ. ಮಿತ್ರರೇ, ಈ ಓವರ್ ಆಲ್ ಪ್ರಕರಣದ ಬಗ್ಗೆ ಯಾರ್ಯಾರು ಈ ನಿಶಿಕಾಂತ್ ದುಬೆ ಹಣದಂತಹ ಬಲೆಗೆ ಬಿದ್ದಿದ್ದಾರೆ, ಅದರಿಂದ ಸರ್ಕಾರಕ್ಕೆ ಹೇಗೆ ಲಾಭ ಆಗುತ್ತೆ, ನಿಶಿಕಾಂತ್ ದುಬೆ ಮಾಡಿದಂತಹ ತಪ್ಪೇನು ಒಳಿತೇನು ಎಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲಾಗಿ ವಿವರಿಸ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಸದ್ಯ ಇಡೀ ದೇಶದಲ್ಲಿ ನ್ಯಾಯಾಂಗ ವರ್ಸಸ್ ಶಾಸಕಾಂಗದ ನಡುವಿನ ಸಂಘರ್ಷದ ಬಗ್ಗೆ ಬಹಳ ದೊಡ್ಡ ಚರ್ಚೆ ನಡೀತಾ ಇದೆ. ಕೆಲವರು ನ್ಯಾಯಾಂಗದ ಬಗ್ಗೆ ವಿಪರೀತವಾಗಿ ಭಕ್ತಿ ತೋರಿಸ್ತಾ ಇದ್ದಾರೆ. ನ್ಯಾಯಾಂಗವನ್ನು ವಿಮರ್ಶೆ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ, ನ್ಯಾಯಾಂಗವೇ ಸರ್ವೋಚ್ಚ, ಹೀಗಂತ ಕೆಲವರು ಶಾಸಕಾಂಗದ ಭಾಗವಾಗಿದ್ದವರೇ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆ ಏನು ವಾದ ಕೇಳಿ ಬರ್ತಾ ಇದೆ, ನ್ಯಾಯಾಂಗ ತನ್ನ ಮಿತಿಯನ್ನು ಮೀರ್ತಾ ಇದೆ, ಅನಗತ್ಯವಾಗಿ ಶಾಸಕಾಂಗದ ನಿರ್ಧಾರದಲ್ಲಿ ಅವರು ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ, ಈ ವಾದವೂ ಕೂಡ ಕೇಳಿ ಬರ್ತಾ ಇದೆ. ಮಿತ್ರರೇ, ಈ ಎಲ್ಲ ವಾದದ ಮೂಲ ಯಾವುದು ಕೇಳಿದ್ರೆ ಏಪ್ರಿಲ್ 8ನೇ ತಾರೀಕು ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಒಂದು ತೀರ್ಪು. ತಮಿಳುನಾಡು ರಾಜ್ಯಪಾಲ ಮತ್ತು ತಮಿಳುನಾಡು ಸರ್ಕಾರದ ನಡುವಿನ ಸಂಘರ್ಷದ ಕುರಿತಾಗಿ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ಕೊಡುತ್ತೆ. ಮಿತ್ರರೇ, ಸುಪ್ರೀಂ ಕೋರ್ಟ್ ಇಲ್ಲಿ ರಾಜ್ಯಪಾಲರು ಮತ್ತು ಸರ್ಕಾರದ ನಡುವಿನ ಸಂಘರ್ಷದ ಬಗ್ಗೆ ಮಾತ್ರ ತೀರ್ಪು ಕೊಟ್ಟಿದ್ರೆ ಇಷ್ಟೊಂದು ವಿವಾದ ಆಗ್ತಾ ಇರಲಿಲ್ಲ. ರಾಜ್ಯ ಸರ್ಕಾರ ಕಳುಹಿಸಿದಂತಹ ಕಾಯ್ದೆಗೆ ಸಹಿ ಮಾಡೋದಕ್ಕೆ ರಾಜ್ಯಪಾಲರಿಗೆ ಒಂದು ಸಮಯವನ್ನು ನಿಗದಿ ಮಾಡಿದಂತಹ ಸುಪ್ರೀಂ ಕೋರ್ಟ್ ರಾಷ್ಟ್ರಪತಿಗಳಿಗೂ ಕೂಡ ಸಮಯ ನಿಗದಿ ಮಾಡುತ್ತೆ. ರಾಷ್ಟ್ರಪತಿಗಳು ಕೂಡ 3 ತಿಂಗಳಿನಲ್ಲೇ ಆ ಕಾಯ್ದೆಗೆ ಸಹಿ ಹಾಕಿ ಕಳುಹಿಸಬೇಕು, ಇಲ್ಲದೆ ಹೋದರೆ ಯಾಕೆ ಅಂತ ಅದಕ್ಕೆ ಕಾರಣ ಕೊಡಬೇಕು. ಹೀಗೆ ಸುಪ್ರೀಂ ಕೋರ್ಟ್ ಒಂದಷ್ಟು ಈ ದೇಶದ ಸರ್ವೋನ್ನತ ಹುದ್ದೆಯಲ್ಲಿರುವಂತಹ ರಾಷ್ಟ್ರಪತಿಗಳಿಗೂ ಕೂಡ ಒಂದಷ್ಟು ನಿರ್ದೇಶನವನ್ನು ಕೊಡುತ್ತೆ. ಮಿತ್ರರೇ, ಇದು ಕೆಲವರಿಗೆ ಇಷ್ಟ ಆಗಿಲ್ಲ. ಇದನ್ನು ಸ್ವತಃ ಉಪರಾಷ್ಟ್ರಪತಿಗಳು ತೀವ್ರವಾಗಿ ಟೀಕಿಸ್ತಾರೆ. ಇದು ಆರ್ಟಿಕಲ್ 142 ಅಡಿಯಲ್ಲಿ ಸುಪ್ರೀಂ ಕೋರ್ಟ್ ಪ್ರಜಾಪ್ರಭುತ್ವದ ಮೇಲೆ ಮಾಡಿದಂತಹ ನ್ಯೂಕ್ಲಿಯರ್ ಮಿಸೈಲ್ ದಾಳಿ ಅಂತ ಅವರು ಬಣ್ಣಿಸ್ತಾರೆ. ಸುಪ್ರೀಂ ಕೋರ್ಟ್ನ ತೀರ್ಪಿನ ಬಗ್ಗೆ ಬಹಳ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ದೆಹಲಿ ನ್ಯಾಯಾಧೀಶರ ಮನೆಯಲ್ಲಿ ಸಿಕ್ಕಂತಹ ಸುಟ್ಟ ನೋಟಿನ ಬಗ್ಗೆಯೂ ಕೂಡ ಅವರು ಪ್ರಸ್ತಾಪ ಮಾಡ್ತಾರೆ. ನಿಮ್ಮನ್ನು ಯಾರೂ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಇಲ್ವಾ, ನೀವು ಈ ಎಲ್ಲ ವ್ಯವಸ್ಥೆಗಿಂತ ಮೇಲಿದ್ದೀರಾ, ಹೀಗೆಲ್ಲ ಜಗದೀಪ್ ಧನ್ಕರ್ ಅವರು ತೀವ್ರವಾದಂತಹ ವಾಗ್ದಾಳಿಯನ್ನು ಸುಪ್ರೀಂ ಕೋರ್ಟ್ ಮೇಲೆ ಮಾಡ್ತಾರೆ. ಮಿತ್ರರೇ, ಇದಕ್ಕೆ ಪೂರಕವಾಗಿ BJPಯ ಸಂಸದರಾದಂತಹ ನಿಶಿಕಾಂತ್ ದುಬೆ ಕೂಡ ಸುಪ್ರೀಂ ಕೋರ್ಟ್ನ ಮೇಲೆ ಒಂದಷ್ಟು ಆರೋಪವನ್ನು ಮಾಡ್ತಾರೆ. ಇಲ್ಲಿ ನಿಶಿಕಾಂತ್ ದುಬೆ ಅವರು ವಕ್ಫ್ ಬಿಲ್ ಅನ್ನು ಮನಸ್ಸಿನಲ್ಲಿಟ್ಟುಕೊಂಡು ಸುಪ್ರೀಂ ಕೋರ್ಟ್ನ ಮೇಲೆ ಕೆಲವೊಂದಷ್ಟು ಟೀಕೆಗಳನ್ನು ಮಾಡ್ತಾರೆ. ಅವ್ರೇನು ಹೇಳಿದ್ರು ಕೇಳಿದ್ರೆ, ಇವತ್ತು ರಾಮ ಜನ್ಮಭೂಮಿಯ ವಿವಾದ ಬಂದಂತಹ ಸಂದರ್ಭದಲ್ಲಿ ಕಾಗದ ತೋರಿಸಿ ಅಂತ ಹೇಳ್ತೀರಿ, ಕೃಷ್ಣ ಜನ್ಮಭೂಮಿಯ ವಿವಾದ ಬಂದರೂ ಕೂಡ ಕಾಗದ ಕೇಳ್ತೀರಿ, ವಾರಣಾಸಿಯ ಜ್ಞಾನವ್ಯಾಪಿ ವಿಚಾರ ಬಂದಾಗಲೂ ಕೂಡ ದಾಖಲೆಯನ್ನು ಕೇಳ್ತೀರಿ, ಆದರೆ ಮಸೀದಿಗಳಿಗೆ ದಾಖಲೆಯನ್ನು ಎಲ್ಲಿಂದ ತೋರಿಸೋದು ಅಂತ ನೀವು ನಮಗೆ ಉಲ್ಟಾ ಪ್ರಶ್ನೆ ಕೇಳ್ತಾ ಇದ್ದೀರಿ. ಸುಪ್ರೀಂ ಕೋರ್ಟ್ನ ಈ ದ್ವಿಮುಖ ನೀತಿಯಿಂದಾಗಿ ಈ ದೇಶದಲ್ಲಿ ಧರ್ಮ ಸಂಘರ್ಷಕ್ಕೆ ಕಾರಣ ಆಗುತ್ತೆ. ಈ ದೇಶದಲ್ಲಿ ಧಾರ್ಮಿಕ ಸಂಘರ್ಷಕ್ಕೆ ಸುಪ್ರೀಂ ಕೋರ್ಟ್ ನೇರ ಹೊಣೆ ಅಂತೇಳಿ ನಿಶಿಕಾಂತ್ ದುಬೆ ಆರೋಪ ಮಾಡ್ತಾರೆ. ಸುಪ್ರೀಂ ಕೋರ್ಟ್ ತನ್ನ ಕಾರ್ಯವ್ಯಾಪ್ತಿಯನ್ನು ಮೀರಿ ವರ್ತಿಸ್ತಾ ಇದೆ.
ಸುಪ್ರೀಂ ಕೋರ್ಟ್ ಸೀಮೆ ಎಷ್ಟಿದೆ ಅಂತಂದರೆ, ಸರ್ಕಾರ ಯಾವ ಕಾನೂನನ್ನು ಮಾಡುತ್ತೋ ಅದನ್ನು ವಿಮರ್ಶೆ ಮಾಡುವುದಷ್ಟೇ. ಸರ್ಕಾರದ ಕೆಲಸವನ್ನು ಸುಪ್ರೀಂ ಕೋರ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಶಾಸಕಾಂಗದ ಕೆಲಸವನ್ನು ಸುಪ್ರೀಂ ಕೋರ್ಟ್ ಮಾಡೋದೇ ಆಗಿದ್ದರೆ ನೀವು ಪಾರ್ಲಿಮೆಂಟನ್ನು ಅಥವಾ ವಿಧಾನಸಭೆಯನ್ನು ರದ್ದು ಮಾಡಿಬಿಡಿ, ಅದು ಯಾಕೆ ಬೇಕು ಅಂತ ನಿಶಿಕಾಂತ್ ದುಬೆ ಪ್ರಶ್ನೆ ಕೇಳ್ತಾರೆ. ಇಲ್ಲಿ ನಿಶಿಕಾಂತ್ ದುಬೆ ಅವರು ಕಂಟೆಂಪ್ಟ್ ಆಫ್ ಕೋರ್ಟ್ ಮಾಡಿದ್ದಾರೆ, ನ್ಯಾಯಾಂಗ ನಿಂದನೆಯನ್ನು ಮಾಡಿದ್ದಾರೆ ಅಂತ ಕಂಪ್ಲೀಟಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದು ಅಂಶ ಮಾತ್ರ ಬಹಳ ಗಂಭೀರವಾದಂಥ ವಿಚಾರ. ನಿಶಿಕಾಂತ್ ದುಬೆ ಅವರು ಕೇವಲ ಸುಪ್ರೀಂ ಕೋರ್ಟ್ ತನ್ನ ಕಾರ್ಯವ್ಯಾಪ್ತಿಯನ್ನು ಮೀರಿ ವರ್ತಿಸ್ತಾ ಇದೆ, ಶಾಸಕಾಂಗದಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದೆ ಅಂತ ಹೇಳಿದರೆ ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗ್ತಾ ಇರಲಿಲ್ಲ. ಯಾವಾಗ ನಿಶಿಕಾಂತ್ ದುಬೆ ಅವರು ಸುಪ್ರೀಂ ಕೋರ್ಟ್ನ ತೀರ್ಪುಗಳಿಂದಾಗಿ ಧಾರ್ಮಿಕ ಸಂಘರ್ಷ ಆಗುತ್ತೆ, ಅದಕ್ಕೆ ಸುಪ್ರೀಂ ಕೋರ್ಟೇ ನೇರ ಹೊಣೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಸುಪ್ರೀಂ ಕೋರ್ಟ್ನ ಬಗ್ಗೆಯೇ ಪ್ರಶ್ನೆಯನ್ನು ಎತ್ತಿದ್ರು, ಅದು ಮಿತ್ರರೇ ನ್ಯಾಯಾಂಗದ ವಿರುದ್ಧವಾದಂಥ ಸ್ಟೇಟ್ಮೆಂಟ್. ಹೀಗಾಗಿ ಈ ಸ್ಟೇಟ್ಮೆಂಟ್ ಅನ್ನು ಬಿಜೆಪಿಯವರು ಕೂಡ ಒಪ್ಕೊಂಡಿಲ್ಲ. ತಕ್ಷಣ JP ನಡ್ಡಾ ಅವರು ಕೂಡ ಒಂದು ಟ್ವೀಟ್ ಮಾಡಿ ಹೇಳ್ತಾರೆ, ಈ ಸ್ಟೇಟ್ಮೆಂಟ್ಗೂ ಬಿಜೆಪಿಗೂ ಯಾವುದೇ ರೀತಿಯಲ್ಲೂ ಸಂಬಂಧ ಇಲ್ಲ, ಜೊತೆಗೆ ಬಿಜೆಪಿಯ ಎಲ್ಲ ನಾಯಕರಿಗೂ ನಾನು ಸೂಚನೆ ಕೊಡ್ತಾ ಇದ್ದೀನಿ, ಇಂತಹ ಹೇಳಿಕೆಗಳಿಂದ ದೂರ ಇರಿ, ನೀವ್ಯಾರೂ ಕೂಡ ಇಂತಹ ಹೇಳಿಕೆಯನ್ನು ಕೊಡಬೇಡಿ ಅಂತೇಳಿ ನಾನು ಸೂಚನೆ ಕೊಡ್ತಾ ಇದ್ದೀನಿ ಅಂತೇಳಿ JP ನಡ್ಡಾ ಸ್ವತಃ ಟ್ವೀಟ್ ಮಾಡ್ತಾರೆ. ಈ ಹೇಳಿಕೆಯಿಂದ ಪಕ್ಷ ಅಂತರ ಕಾಯ್ದುಕೊಳ್ಳುತ್ತೆ. ಅಂದರೆ ಬಿಜೆಪಿಯವರಿಗೂ ಗೊತ್ತಾಗಿದೆ ಇದು ನ್ಯಾಯಸಮ್ಮತವಾದಂಥ ಹೇಳಿಕೆ ಅಲ್ಲ ಅಂತ. ಆದರೆ ಇದನ್ನು ಈಗ ಕೆಲವರು ಟೀಕೆ ಮಾಡ್ತಾ ಇದ್ದಾರೆ. ಯಾರೆಲ್ಲ ಟೀಕೆ ಮಾಡ್ತಾ ಇದ್ದಾರೆ? ಮುಖ್ಯವಾಗಿ ಅಸಾದುದ್ದೀನ್ ಓವೈಸಿ ಟೀಕೆ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ನ ತೀರ್ಪಿನ ವಿರುದ್ಧವಾಗಿ ಇವರು ಮಾತನಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟನ್ನು ಇವರು ಒಪ್ಪೋದಿಲ್ಲ, ಈ ದೇಶದಲ್ಲಿ ಎಲ್ಲರೂ ಕೂಡ ಒಪ್ಕೊಳ್ಬೇಕಾಗಿದ್ದು ಸುಪ್ರೀಂ ಕೋರ್ಟನ್ನು, ಹೀಗಂತ ಅಸಾದುದ್ದೀನ್ ಓವೈಸಿ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಇಮ್ರಾನ್ ಮಸೂದ್, ಕಾಂಗ್ರೆಸ್ನ ಸಂಸದ, ಅವ್ರು ಹೇಳ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ ಈ ದೇಶದಲ್ಲಿ ಅತ್ಯುನ್ನತವಾದಂಥ ಕೋರ್ಟ್, ಅದು ಏನು ತೀರ್ಪು ಕೊಡುತ್ತೋ ಅದನ್ನು ಎಲ್ಲರೂ ಕೂಡ ಒಪ್ಕೊಳ್ಬೇಕು, ಅದನ್ನು ಟೀಕಿಸೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಅಂತೇಳಿ ಇಮ್ರಾನ್ ಮಸೂದ್ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ ನಾಯಕ ಸಲ್ಮಾನ್ ಖುರ್ಷಿದ್ ಹೇಳ್ತಾರೆ, ಸುಪ್ರೀಂ ಕೋರ್ಟ್ನ ಬಗ್ಗೆ ಈ ರೀತಿಯ ಮಾತುಗಳನ್ನು ಕೇಳಿದಾಗ ಬಹಳ ದುಃಖ ಆಗುತ್ತೆ, ಸುಪ್ರೀಂ ಕೋರ್ಟನ್ನು ಪ್ರಶ್ನೆ ಮಾಡುವಂಥ ಅಧಿಕಾರ ಯಾರಿಗೂ ಇಲ್ಲ, ಹೀಗಂತ ಸಲ್ಮಾನ್ ಖುರ್ಷಿದ್ ಹೇಳ್ತಾ ಇದ್ದಾರೆ. ಮಿತ್ರರೇ, ಕಾಂಗ್ರೆಸ್ನ ಎಲ್ಲ ನಾಯಕರು ಕೂಡ ಈಗ ಸುಪ್ರೀಂ ಕೋರ್ಟ್ನ ಬಗ್ಗೆ ವಿಪರೀತವಾದಂತಹ ಭಕ್ತಿ ತೋರಿಸ್ತಾ ಇದ್ದಾರೆ. ಅಖಿಲೇಶ್ ಯಾದವ್ ಕೂಡ ಸುಪ್ರೀಂ ಕೋರ್ಟ್ನ ಬಗ್ಗೆ ಬಹಳ ಅದ್ಭುತವಾದಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ. ಅಸಾದುದ್ದೀನ್ ಓವೈಸಿ ಈ ಹಿಂದೆ ರಾಮಜನ್ಮಭೂಮಿ ವಿವಾದದಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ತೀರ್ಪನ್ನು ನಾನು ಒಪ್ಕೊಳ್ಳೋದಿಲ್ಲ, ಮುಂದೊಂದು ದಿನ ನಾವಲ್ಲಿ ಮಸೀದಿಯನ್ನು ಪುನಃ ನಿರ್ಮಾಣ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಂತಹ ಮಹಾಪುರುಷ, ಆತನಿಗೂ ಈಗ ಸುಪ್ರೀಂ ಕೋರ್ಟ್ನ ಬಗ್ಗೆ ಬಹಳ ಭಕ್ತಿ ಬಂದಿದೆ. ಹೀಗಾಗಿ ಮಿತ್ರರೇ, ನಾನು ಹೇಳಿದ್ದು ನಿಶಿಕಾಂತ್ ದುಬೆ ಸುಪ್ರೀಂ ಕೋರ್ಟ್ನ ವಿರುದ್ಧವಾಗಿ ಮಾತನಾಡಿರಬಹುದು, ಕೆಲವೊಂದಷ್ಟು ಅಂಶಗಳನ್ನು ಯಾರೂ ಒಪ್ಕೊಳ್ಳೋದಕ್ಕೆ ಸಾಧ್ಯವಾಗದೇ ಇರಬಹುದು. ಆದರೆ ಅವರ ಈ ಒಂದು ಸ್ಟೇಟ್ಮೆಂಟ್ನಿಂದಾಗಿ ಅನೇಕರು ಬಲೆಗೆ ಬಿದ್ದಿದ್ದಾರೆ. ಯಾಕೆ ಅಂತಂದರೆ ನಾಳೆ ಇದೇ ಸುಪ್ರೀಂ ಕೋರ್ಟ್ ವಕ್ಫ್ ಬಿಲ್ನ ಕುರಿತಾಗಿ ಫೈನಲ್ ವರ್ಡಿಕ್ಟನ್ನು ಕೊಡುತ್ತೆ. ಆ ಸಂದರ್ಭದಲ್ಲಿ ಇದೇ ಅಸಾದುದ್ದೀನ್ ಓವೈಸಿ, ಇದೇ ರಾಹುಲ್ ಗಾಂಧಿ ಅಥವಾ ಇದೇ ಅಖಿಲೇಶ್ ಯಾದವ್, ಸಲ್ಮಾನ್ ಖುರ್ಷಿದ್ ಇರಬಹುದು ಅಥವಾ ಉತ್ತರ ಪ್ರದೇಶದ ಕಾಂಗ್ರೆಸ್ ಸಂಸದನಾದಂಥ ಇಮ್ರಾನ್ ಮಸೂದ್ ಇರಬಹುದು, ಇವರೆಲ್ಲರೂ ಕೂಡ ಸುಪ್ರೀಂ ಕೋರ್ಟ್ ತೀರ್ಪನ್ನು ತಲೆಬಾಗಿ ಒಪ್ಕೊಳ್ಬೇಕಾಗತ್ತೆ. ಆಗ ಸುಪ್ರೀಂ ಕೋರ್ಟ್ ತೀರ್ಪನ್ನು ಇದು ಒತ್ತಡಕ್ಕೊಳಗಾಗಿ ಕೊಟ್ಟಂತಹ ತೀರ್ಪು, ರಾಜಕೀಯ ಪ್ರೇರಿತ ತೀರ್ಪು, ಸುಪ್ರೀಂ ಕೋರ್ಟ್ RSS ಮತ್ತು ಕೇಂದ್ರ ಸರ್ಕಾರದ ಒತ್ತಡದಲ್ಲಿದೆ, ಇಂತಹ ಯಾವುದೇ ಹೇಳಿಕೆಯನ್ನು ಕೊಡೋದಕ್ಕೆ ಅವಕಾಶವೇ ಇಲ್ಲ. ನಿಶಿಕಾಂತ್ ದುಬೆ ತನ್ನ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಡುವ ಮೂಲಕ ಈ ಎಲ್ಲ ನಾಯಕರನ್ನ ಒಂದು ದೊಡ್ಡ ಹೊಂಡ ತೋಡಿ ಹೂತು ಹಾಕಿಬಿಟ್ಟಿದ್ದಾರೆ. ಇನ್ನು ನಿಶಿಕಾಂತ್ ದುಬೆ ಅವರ ಈ ಸ್ಟೇಟ್ಮೆಂಟ್ ಏನಿದೆ ಇದು ಸುಪ್ರೀಂ ಕೋರ್ಟ್ಗೂ ಕೂಡ ಸ್ವಲ್ಪ ಬೇಸರ ತರಿಸಿರೋದು ಗೊತ್ತಾಗ್ತಾ ಇದೆ. ಯಾಕೆಂದರೆ ನಿನ್ನೆಯ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಸುವಂತಹ ಒಂದು ಸಂದರ್ಭದಲ್ಲಿ ಈ ಬಗ್ಗೆ ಪರೋಕ್ಷವಾಗಿ ತನ್ನ ಅಸಮಾಧಾನವನ್ನು ಹೊರಹಾಕಿದೆ. ಅದು ಹೇಗೆ ಕೇಳಿದ್ರೆ, ಬಂಗಾಳದ ಹಿಂಸಾಚಾರ ಮತ್ತು ಆನ್ಲೈನ್ನಲ್ಲಿ ನೀಲಿ ಚಿತ್ರ ತಡೆಗೆ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಬಂದಿತ್ತು. ಆ ವಿಚಾರಣೆಯನ್ನು ನಡೆಸ್ತಾ ಇದ್ದಂತಹ BR ಗವಾಯಿ ಅವರ ಪೀಠ ಇವತ್ತು ನೀಲಿ ಚಿತ್ರವನ್ನು ಆನ್ಲೈನ್ನಲ್ಲಿ ತಡೆಯುವಂತಹ ಜವಾಬ್ದಾರಿ ಕೇಂದ್ರ ಸರ್ಕಾರದ್ದಾಗಿದೆ, ಅವರು ಕಾನೂನನ್ನು ರೂಪಿಸಬೇಕು, ನಾವು ಅದರಲ್ಲೇನಾದರೂ ಮಾಡೋದಕ್ಕೆ ಹೋದ್ರೆ ಅದು ಅವರ ಕಾರ್ಯಕ್ಷೇತ್ರದಲ್ಲಿ ಹಸ್ತಕ್ಷೇಪ ಮಾಡದಂತಾಗತ್ತಲ್ವಾ, ಹೀಗಂತ ಒಂದು ಪ್ರಶ್ನೆ ಕೇಳ್ತಾರೆ. ಇದು ನ್ಯಾಯಮೂರ್ತಿಗಳು ಕೇಳದಂತಹ ಮಾರ್ಮಿಕ ಪ್ರಶ್ನೆ. ಅಂದರೆ ಕಾನೂನನ್ನು ಮಾಡಬೇಕಾದಂಥವರು ಅದನ್ನು ಮರೆತಂತಹ ಸಂದರ್ಭದಲ್ಲಿ ನಾವು ಅದನ್ನು ಪ್ರಶ್ನೆ ಮಾಡಿದ್ರೆ, ಅವರಿಗೆ ಸೂಚನೆಯನ್ನು ಕೊಟ್ಟರೆ ಅದು ಹಸ್ತಕ್ಷೇಪ ಮಾಡದಂತಾಗತ್ತೆ. ಅಂದರೆ ಪರೋಕ್ಷವಾಗಿ ಕೇಂದ್ರ ಸರ್ಕಾರಕ್ಕೆ ತಿವಿದಿದ್ದಾರೆ. ನಿಶಿಕಾಂತ್ ದುಬೆ ಅವರಿಗೂ ಕೂಡ ಈ ಮೂಲಕವಾಗಿ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ. ಇನ್ನೊಂದು ಕಡೆಯಲ್ಲಿ ನಿಶಿಕಾಂತ್ ದುಬೆ ವಿರುದ್ಧವಾಗಿ ಕಂಟೆಂಪ್ಟ್ ಆಫ್ ಕೋರ್ಟನ್ನು ದಾಖಲಿಸಿ ಅವರನ್ನು ವಿಚಾರಣೆಗೊಳಪಡಿಸಿ ಕಾನೂನು ಕ್ರಮ ಆಗಬೇಕು ಅಂತ ಕೆಲವರು ಒತ್ತಾಯ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಸುಪ್ರೀಂ ಕೋರ್ಟ್ಗೂ ಕೂಡ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಅದಕ್ಕೆ ನ್ಯಾಯಮೂರ್ತಿಗಳು ಹೇಳಿದ್ರು, ಇದಕ್ಕೆ ಸುಪ್ರೀಂ ಕೋರ್ಟ್ನ ಅನುಮತಿ ಬೇಕಾಗಿಲ್ಲ, ನೀವು ಅಟಾರ್ನಿ ಜನರಲ್ ಅವರ ಒಪ್ಪಿಗೆಯನ್ನು ಪಡೆದು ಕೇಸ್ ದಾಖಲಿಸಬಹುದು ಅಂತ ಸೂಚನೆಯನ್ನು ಕೊಟ್ಟರು. ನನಗನ್ಸುತ್ತೆ ಮಿತ್ರರೇ, ನಿಶಿಕಾಂತ್ ದುಬೆ ವಿರುದ್ಧ ಕೇಸ್ ದಾಖಲಾಗಬಹುದು. ಒಂದು ವೇಳೆ ನಿಶಿಕಾಂತ್ ದುಬೆ ಅವರ ಕಂಟೆಂಪ್ಟ್ ಆಫ್ ಕೋರ್ಟ್ ಪ್ರೂವ್ ಆಗಿದ್ದೇ ಆದರೆ ಅವರಿಗೆ ಶಿಕ್ಷೆ ಆಗುತ್ತೆ. ನಮ್ಮ ಕಾನೂನಿನ ಪ್ರಕಾರ ನ್ಯಾಯಾಂಗ ನಿಂದನೆ ಕೇಸ್ನಲ್ಲಿ, ಅಂದರೆ ಇಂತಹ ಪ್ರಕರಣದಲ್ಲಿ 6 ತಿಂಗಳ ಕಾಲ ಶಿಕ್ಷೆ ಆಗುವಂಥ ಸಾಧ್ಯತೆಗಳಿರುತ್ತೆ, ಜೈಲು ಶಿಕ್ಷೆ. ಒಂದು ವೇಳೆ ಅದಾಗಿಲ್ಲ ಅಂತಂದರೆ 2,000 ರೂಪಾಯಿವರೆಗೂ ಕೂಡ ದಂಡವನ್ನು ವಿಧಿಸಬಹುದು. ಕೆಲವು ವಿಶೇಷ ಕೇಸ್ಗಳಲ್ಲಿ, ಅಂದರೆ ತೀವ್ರವಾದಂಥ ನ್ಯಾಯಾಂಗ ನಿಂದನೆ ಆಗಿದೆ ಅಂತ ಕೋರ್ಟ್ಗೆ ಅನಿಸಿದ್ದೆ ಆದರೆ ಅವರು ದಂಡ ಜೊತೆಗೆ 6 ತಿಂಗಳ ಶಿಕ್ಷೆಯನ್ನು ಕೂಡ ವಿಧಿಸಬಹುದು. ಆದರೆ ಇಂತಹ ಕೇಸ್ಗಳಲ್ಲಿ ಸಾಮಾನ್ಯವಾಗಿ ನ್ಯಾಯಾಲಯ ಕ್ಷಮೆ ಕೇಳೋದಕ್ಕೆ ಸೂಚನೆಯನ್ನು ಕೊಡುತ್ತೆ, ಜೊತೆಗೆ ದಂಡ ಹಾಕುತ್ತೆ.
ಉದಾಹರಣೆಗೆ 1970ರಲ್ಲಿ ಕೇರಳದ ಮಾಜಿ ಮುಖ್ಯಮಂತ್ರಿ ಆಗಿದ್ದಂಥ ನಮ್ಮುದ್ರಿ ಪಾದ್ ಅವರು ಸುಪ್ರೀಂ ಕೋರ್ಟ್ನ ವಿರುದ್ಧವಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಅವರಿಗೆ ₹50 ದಂಡ ಹಾಕಿ ಕ್ಷಮೆ ಕೇಳೋದಕ್ಕೆ ಕೋರ್ಟ್ ಸೂಚನೆಯನ್ನು ಕೊಟ್ಟಿತ್ತು. ಇನ್ನೊಂದು ಕಡೆ ಮಿತ್ರರೇ, ದೇಶಾದ್ಯಂತ ನಿಶಿಕಾಂತ್ ದುಬೆ ಅವರ ಸ್ಟೇಟ್ಮೆಂಟ್ ಇರಬಹುದು, ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರ ಸ್ಟೇಟ್ಮೆಂಟ್ ಇರಬಹುದು, ಇದೆರಡರ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಪರವಿರೋಧ ಚರ್ಚೆಗಳು ನಡೀತಾ ಇದೆ. ಕೆಲವರಂತೂ ವಿಪರೀತವಾಗಿ ಜಗದೀಪ್ ಧನ್ಕರ್ ಮತ್ತು ನಿಶಿಕಾಂತ್ ದುಬೆ ಅವರ ಸ್ಟೇಟ್ಮೆಂಟ್ ಅನ್ನ ಸಮರ್ಥಿಸಿಕೊಳ್ತಾ ಇದ್ದಾರೆ. ಹೌದು, ಕೋರ್ಟ್ ಎಲ್ಲದರಲ್ಲೂ ಹಸ್ತಕ್ಷೇಪ ಮಾಡ್ತಾ ಇದೆ, ಎಲ್ಲೋದನ್ನ ಕೋರ್ಟೇ ಮಾಡೋದಾದ್ರೆ ಈ ದೇಶದ ಸಂಸತ್ ಯಾಕೆ ಬೇಕು, ಪ್ರಜಾಪ್ರಭುತ್ವ ಯಾಕೆ ಬೇಕು ಅಂತ ಕೆಲವರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಇನ್ನು ಕೆಲವರಿಗೆ ಇದು ಇಷ್ಟ ಆಗ್ತಾ ಇಲ್ಲ. ಆದರೆ ನಿಶಿಕಾಂತ್ ದುಬೆ ಅವರು ಸರ್ಕಾರದ ಕಾನೂನಿನ ಕುರಿತಾಗಿ ಸುಪ್ರೀಂ ಕೋರ್ಟ್ ಕೊಡುವಂತಹ ತೀರ್ಪಿನ ಬಗ್ಗೆ ಪ್ರಶ್ನೆ ಎತ್ತಿದ್ದೇ ಆಗಿದ್ರೆ ಅದು ಬೇರೆಯದೇ ದಿಕ್ಕಿಗೆ ಪ್ರಕರಣ ಹೋಗ್ತಾ ಇತ್ತು. ಆದರೆ ಯಾವಾಗ ಸುಪ್ರೀಂ ಕೋರ್ಟ್ನ ಬಗ್ಗೆ ಧಾರ್ಮಿಕ ಸಂಘರ್ಷದ ಆರೋಪವನ್ನು ಮಾಡಿದ್ರು, ಈ ಇಡೀ ಕೇಸ್ ನಿಶಿಕಾಂತ್ ದುಬೆ ಅವರ ವಿರುದ್ಧವಾಗಿ ನಿಂತ್ಕೊಳ್ಳುವಂತೆ ಮಾಡಿದೆ. ಸಾಮಾನ್ಯವಾಗಿ ಮಿತ್ರರೇ, ಇಂತಹ ಟೀಕೆಗಳನ್ನು ಮಾಡುವಂಥದ್ದು ರಾಹುಲ್ ಗಾಂಧಿ ಆ್ಯಂಡ್ ಟೀಮ್. ಯಾಕೆಂದರೆ ಅವರು ಈ ಹಿಂದೆ ಎಂತೆಂತಹ ಟೀಕೆಯನ್ನು ಮಾಡಿದರು. EVM ಬಗ್ಗೆ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ತೀರ್ಪು ಅದನ್ನು ರಾಹುಲ್ ಗಾಂಧಿ ಒಪ್ಕೊಂಡಿರಲಿಲ್ಲ. EVM ಬಗ್ಗೆ ಇವತ್ತಿಗೂ ಕೂಡ ಅವರಿಗೆ ಪ್ರಶ್ನೆ ಇದೆ. ಹಾಗಾದರೆ ಇವರೆಲ್ಲ ಸುಪ್ರೀಂ ಕೋರ್ಟ್ ಬಗ್ಗೆ ಇಷ್ಟೆಲ್ಲ ಗೌರವ ತೋರಿಸ್ತಾ ಇದ್ದಾರಲ್ಲ, EVM ಈ ದೇಶದಲ್ಲಿ ಇರಬೇಕು ಅಂತ ಅದೇ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಟ್ಟಿದೆ, ಅದನ್ನು ಯಾಕೆ ಇವರು ಒಪ್ಕೊಳ್ತಾ ಇಲ್ಲ? ರಾಮ ಮಂದಿರದ ಬಗ್ಗೆ ತೀರ್ಪು ಕೊಟ್ಟಿದ್ದನ್ನು ಅನೇಕರು ಖಂಡಿಸಿದ್ರು, ಇದನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರು. ಯಾಕೆ ಅದನ್ನು ಒಪ್ಕೊಳ್ಳೋದಿಲ್ಲ? ಹಾಗೆ ರಫೇಲ್ ಡೀಲ್ ಬಗ್ಗೆ ಸುಪ್ರೀಂ ಕೋರ್ಟ್ ಏನು ತೀರ್ಪು ಕೊಟ್ಟಿತ್ತು? ಆರ್ಟಿಕಲ್ 370 ಬಗ್ಗೆ ತೀರ್ಪು ಕೊಟ್ಟಂತಹ ಸಂದರ್ಭದಲ್ಲಿ ಇವರು ಯಾವ ರೀತಿಯಲ್ಲಿ ಟೀಕೆ ಮಾಡಿದ್ರು? CAA ಕಾನೂನಿನ ಕುರಿತಾಗಿ ಸುಪ್ರೀಂ ಕೋರ್ಟ್ ಏನು ತೀರ್ಪು ಕೊಟ್ಟಿತ್ತು? ಅದೆಲ್ಲ ಸಂದರ್ಭದಲ್ಲೂ ಕೂಡ ವಿಪಕ್ಷದವರು ಟೀಕೆ ಮಾಡಿದ್ದಾರೆ. ಹಾಗೆ ಮಿತ್ರರೇ, ಆಡಳಿತ ಪಕ್ಷದವರು ಏನು ಹಿಂದೆ ಬಿದ್ದಿಲ್ಲ. ಇವರು ಆ ಎಲ್ಲ ಸಂದರ್ಭದಲ್ಲಿ ತನ್ನ ಬೆನ್ನನ್ನು ತಾನೇ ತಟ್ಕೊಂಡಿದ್ದಾರೆ, ಸುಪ್ರೀಂ ಕೋರ್ಟನ್ನು ಹೊಗಳಿದ್ದಾರೆ. ಆದರೆ ಈಗ ಮಾತ್ರ ಸುಪ್ರೀಂ ಕೋರ್ಟ್ ಇವರ ವಿರುದ್ಧವಾಗಿದೆ ಅಂತಂದ್ರೆ ಇವರು ಕೂಡ ಟೀಕೆ ಮಾಡ್ತಾ ಇದ್ದಾರೆ. ನನ್ನ ವೈಯಕ್ತಿಕ ಅಭಿಪ್ರಾಯ ಏನು ಕೇಳಿದ್ರೆ, ಆಡಳಿತ ಪಕ್ಷದವರು ಈ ರೀತಿಯ ಹೇಳಿಕೆ ಕೊಡೋದನ್ನ ನಿಲ್ಲಿಸಬೇಕು. ಯಾಕೆಂದ್ರೆ ನಾಳೆ ನಿಮಗೂ ಅವರಿಗೂ ವ್ಯತ್ಯಾಸ ಏನು ಉಳಿಯುತ್ತೆ? ನಿಮ್ಮ ಪರವಾಗಿ ತೀರ್ಪು ಬಂದಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಬಗ್ಗೆ ನೀವು ಮುತ್ತುದುರಿಸುವಂತಹ ಮಾತನ್ನಾಡ್ತೀರಿ, ಅದೇ ವಿರುದ್ಧವಾಗಿ ಬಂದರೆ ಸುಪ್ರೀಂ ಕೋರ್ಟ್ ಬಗ್ಗೆ ನೀವು ಆಕ್ಷೇಪವನ್ನು ವ್ಯಕ್ತಪಡಿಸ್ತೀರಿ. ಈ ರೀತಿಯ ಧೋರಣೆಯನ್ನ ಬಿಜೆಪಿಯವರು ಕೈ ಬಿಡುವಂತಹದ್ದು ಉತ್ತಮ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಇನ್ನು ಮಿತ್ರರೇ, ಈ ಎಲ್ಲ ಚರ್ಚೆಗಳು ನಡೀತಿರುವಂತಹ ಸಂದರ್ಭದಲ್ಲಿ ಇಬ್ಬರು ಹಿರಿಯ ನಾಯಕರ ಸ್ಟೇಟ್ಮೆಂಟ್ಗಳು ಬಹಳ ವೈರಲ್ ಆಗ್ತಾ ಇದೆ. ಮೊದಲನೇದಾಗಿ ಅರುಣ್ ಜೇಟ್ಲಿ ಅವರು ಸಂಸತ್ನಲ್ಲಿ ಕೊಟ್ಟಂತಹ ಸ್ಟೇಟ್ಮೆಂಟ್, ಎರಡನೇದಾಗಿ ಇಂದಿರಾ ಗಾಂಧಿ ಅವರು 1978ರಲ್ಲಿ ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್. ಎರಡೂ ಕೂಡ ಬಹಳ ಚರ್ಚೆ ಆಗ್ತಾ ಇದೆ. ಅರುಣ್ ಜೇಟ್ಲಿ ಏನು ಹೇಳಿದ್ರು ಕೇಳಿದ್ರೆ, ನ್ಯಾಯಾಧೀಶರಿಗೆ ರಿಟೈರ್ಡ್ ಆದ ಬಳಿಕ ಸಿಗುವಂತಹ ಹುದ್ದೆ ಅವರು ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಕೊಡುವ ತೀರ್ಪಿಗೆ ಸಂಬಂಧಪಟ್ಟಿರುತ್ತೆ. ಅಂದರೆ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಸರ್ಕಾರದ ಫೇವರ್ ಆಗಿ ಕೆಲವೊಂದಷ್ಟು ತೀರ್ಪುಗಳನ್ನು ಕೊಟ್ಟಿದ್ದೆ ಆದರೆ ಅವರಿಗೆ ರಿಟೈರ್ಡ್ ಆದ ಬಳಿಕ ಕೆಲವೊಂದಷ್ಟು ಹುದ್ದೆ ಸಿಗುತ್ತೆ, ಅವರು ದೆಹಲಿಯಲ್ಲಿ ಐಷಾರಾಮಿ ಬಂಗಲೆಯಲ್ಲಿ ಜೀವನ ಮಾಡಬಹುದು. ಹೀಗಂತ ಅರುಣ್ ಜೇಟ್ಲಿ ಅವರು ರಾಜ್ಯಸಭೆಯಲ್ಲಿ ನೇರವಾಗಿ ಆರೋಪ ಮಾಡಿದ್ರು. ಈಗ ನಿಮಗೊಂದು ಪ್ರಶ್ನೆ ಬರಬಹುದು, ಅವತ್ತ್ಯಾಕೆ ಕಂಟೆಂಪ್ಟ್ ಆಫ್ ಕೋರ್ಟ್ ಅನ್ನು ಅರುಣ್ ಜೇಟ್ಲಿ ಅವರ ವಿರುದ್ಧವಾಗಿ ಹಾಕಿರಲಿಲ್ಲ? ಹೇಳಿ ಕೇಳಿ ಅರುಣ್ ಜೇಟ್ಲಿ ಒಬ್ಬರು ವಕೀಲರು, ಹಾಗಿದ್ರೂ ಕೂಡ ಅವರ ವಿರುದ್ಧವಾಗಿ ಯಾವುದೇ ರೀತಿಯ ಕೇಸ್ ಆಗಿರಲಿಲ್ವಾ ಅಂತ. ಮಿತ್ರರೇ, ಈ ದೇಶದ ಪಾರ್ಲಿಮೆಂಟ್ ಒಳಗೆ ನಿಂತ್ಕೊಂಡು ನೀವು ಸುಪ್ರೀಂ ಕೋರ್ಟನ್ನು ಯಾವ ರೀತಿಯಾಗಿ ಬೇಕಾದರೂ ಟೀಕಿಸಬಹುದು, ಸುಪ್ರೀಂ ಕೋರ್ಟ್ನ ಯಾವುದೇ ತೀರ್ಪನ್ನು ಬೇಕಾದರೂ ನೀವು ವಿಮರ್ಶೆ ಮಾಡಬಹುದು, ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಬಗ್ಗೆಯೂ ಕೂಡ ನೀವು ಪ್ರಶ್ನೆ ಎತ್ತಬಹುದು. ಆಗ ನಿಮ್ಮ ವಿರುದ್ಧವಾಗಿ ನ್ಯಾಯಾಂಗ ನಿಂದನೆಯ ಕೇಸ್ ಹಾಕೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಈ ದೇಶದ ಪಾರ್ಲಿಮೆಂಟ್ ಒಳಗೆ ಸಂಸದರಿಗೆ ಮತ್ತು ಸಭಾಧ್ಯಕ್ಷರಿಗೆ ಅಂತಹ ಒಂದು ಪರಮೋಚ್ಚವಾದಂತಹ ಅಧಿಕಾರವನ್ನು, ಆ ಇಮ್ಯುನಿಟಿಯನ್ನು ಕೊಡಲಾಗಿರುತ್ತೆ. ಈಗ ನಿಶಿಕಾಂತ್ ದುಬೆ ಅವರು ಅದೇ ಪಾರ್ಲಿಮೆಂಟ್ನ ಸದಸ್ಯರಾಗಿದ್ದರೂ ಕೂಡ ಅವರು ಮಾತನಾಡಿರೋದು ಸಂಸತ್ನ ಹೊರಗೆ, ಕಲಾಪ ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ. ಹೀಗಾಗಿ ಅದು ನ್ಯಾಯಾಂಗ ನಿಂದನೆಯ ಕೇಸ್ ಆಗುತ್ತೆ. ಇನ್ನೊಂದು ಕಡೆಯಲ್ಲಿ ಇಂದಿರಾ ಗಾಂಧಿ ಅವರು 1978ರಲ್ಲಿ ಜಡ್ಜ್ಗಳು ಸರ್ಕಾರದಲ್ಲಿ ಹಸ್ತಕ್ಷೇಪ ಮಾಡೋದಕ್ಕೆ ಹೇಗೆ ಸಾಧ್ಯ? ಎಲ್ಲವುದನ್ನು ಅವರೇ ಮಾಡೋದಾಗಿದ್ರೆ ಸರ್ಕಾರ ಯಾಕೆ ಬೇಕು, ಪ್ರಜಾಪ್ರಭುತ್ವ ಯಾಕಿರಬೇಕು ಅಂತ ಪ್ರಶ್ನೆ ಕೇಳಿದ್ರು. ಯಾವ ಸಂದರ್ಭದಲ್ಲಿ ಆ ಪ್ರಶ್ನೆಯನ್ನು ಕೇಳಿದ್ರು ಅಂತಂದ್ರೆ, ಜಸ್ಟಿಸ್ ಶಾ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಹೊಸ ಸರ್ಕಾರ ರಚನೆ ಮಾಡಿತ್ತು. ಅಂದರೆ ಮೊರಾರ್ಜಿ ದೇಸಾಯಿ ಅವರ ನೇತೃತ್ವದ ಸರ್ಕಾರ. ಯಾವುದಕ್ಕೆ ಸಂಬಂಧಪಟ್ಟಂತೆ? ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿಯನ್ನು ಹೇರಿ ದೇಶದಲ್ಲಿ ಏನೇನು ಅರಾಜಕತೆಯನ್ನು ಸೃಷ್ಟಿ ಮಾಡಿದ್ರು, ಯಾವ ರೀತಿಯಾಗಿ ಅಕ್ರಮ ಆಗಿದೆ, ಇದೆಲ್ಲದರ ಬಗ್ಗೆ ತನಿಖೆ ನಡೆಸೋದಕ್ಕೋಸ್ಕರವಾಗಿ ನ್ಯಾಯಮೂರ್ತಿಗಳಾದಂತಹ ಜಸ್ಟಿಸ್ ಶಾ ಅವರ ನೇತೃತ್ವದಲ್ಲಿ ಸಮಿತಿಯನ್ನು ರಚನೆ ಮಾಡಿದ್ರು. ಅದನ್ನು ಪ್ರಶ್ನಿಸಿದಂತಹ ಇಂದಿರಾ ಗಾಂಧಿ ಅವರು ಎಲ್ಲವನ್ನ ಶಾ ಅವರೇ ನಿರ್ಧಾರ ಮಾಡೋದಾಗಿದ್ರೆ ಸರ್ಕಾರ ಯಾಕೆ ಬೇಕು, ಪ್ರಜಾಪ್ರಭುತ್ವ ಯಾಕೆ ಬೇಕು, ಹೀಗಂತ ನೇರವಾಗಿ ನ್ಯಾಯಾಂಗ ಸಮಿತಿಯನ್ನೇ ಟೀಕೆ ಮಾಡಿದ್ರು. ಇದನ್ನ ಬಿಜೆಪಿಯ ಅಮಿತ್ ಮಾಳವಿಯ ಶೇರ್ ಮಾಡುವ ಮೂಲಕ ಕಾಂಗ್ರೆಸ್ ನಾಯಕರು ಈಗ ಬಿಜೆಪಿಯ ವಿರುದ್ಧವಾಗಿ ಆರೋಪ ಮಾಡ್ತಾ ಇದ್ದಾರಲ್ಲ, ಅವರಿಗೆ ಟಾಂಗ್ ಕೊಡುವಂತಹ ಪ್ರಯತ್ನ ಮಾಡಿದ್ದಾರೆ. ಒಟ್ಟಿನಲ್ಲಿ ಮಿತ್ರರೇ, ಈ ನ್ಯಾಯಾಂಗ ವರ್ಸಸ್ ಶಾಸಕಾಂಗದ ನಡುವಿನ ಸಂಘರ್ಷದ ಬಗ್ಗೆ ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ. ಯಾರು ಸರಿ ಯಾರು ತಪ್ಪು ಅನ್ನೋದರ ಬಗ್ಗೆ ನೀವು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.